ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇಲ್ಲಿ ಇವತ್ತು ಒಂದು 6 ದಿನದಿಂದ ನಾನು ಜೀವ ಸಂಜೀವನ ನ್ಯಾಚುರಲ್ ಲೈಫಲ್ಲಿದ್ದೀನಿ. ನಾನಿದು 2ನೇ ಸಾರಿ ಬರ್ತಾ ಇರೋದು. ನನಗೆ ನಿದ್ದೆ ಸಮಸ್ಯೆ ಇತ್ತು. ನಿದ್ದೆ ಆ್ಯಕ್ಚುಲಿ ಸಮಸ್ಯೆ ಬಂದಿದ್ದು ಹೊಟ್ಟೆಯಿಂದ ಬಂದಿದ್ದೆ. ಸುಮಾರು ಸಾರಿ ಹೊಟ್ಟೆ ಊದ್ಕೊಳ್ಳೋದು, ಊಟ ಆದ ತಕ್ಷಣ ಮೋಷನ್ಗೆ ಹೋಗೋಂತ ಆಗ್ತಿದ್ದು, ಮತ್ತು ರಾತ್ರಿ ಹೊತ್ತು ತುಂಬ ಸರಿ ಎಚ್ಚರ ಮಾಡಿ ನಿದ್ದೆ ತುಂಬ ಡಿಸ್ಟರ್ಬ್ ಮಾಡೋದು. ಬೆಳಗ್ಗೆ ಹೊತ್ತು ತುಂಬ ಒಂಥರ ಸುಸ್ತಾಗೋದು, ಡ್ರೌಸಿ ಆಗೋದು ಆ ಥರ ಎಲ್ಲ ಇರ್ತಾಯಿತ್ತು. ಅದರಿಂದ ಬಂದೆ. ನಾನು ಸುಮಾರು ಪದ್ಧತಿಗಳೆಲ್ಲ ನೋಡಿಬಿಟ್ಟಿನಿ. ಒಂದೊಂದು ಪದ್ಧತಿನಾಗೂ ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಲ್ಲ ಇವನ್ ಯೋಗ ಎಲ್ಲ ಪದ್ಧತಿಗಳಲ್ಲೂ ನೋಡಿ ಕೊನೆಗೆ ಇದು ಒಂದು ಪ್ರಯತ್ನ ಮಾಡೋಣ ಅಂತ ಇಲ್ಲಿ ಬಂದೆ. ಸೊ ಒಂದು 6 ತಿಂಗಳ ಹಿಂದೆ ಬಂದಿದ್ದೆ. ಅವಾಗ ಸಾಕಷ್ಟು ಬದಲಾವಣೆ ಕಂಡು. ಇಲ್ಲಿ ನಾನು ನೋಡಿದ್ದೇನೆಂದರೆ ಬರೀ ಆಹಾರ ಪದ್ಧತಿ, ಸ್ವಲ್ಪ ಜೀವನ ಶೈಲಿ ಬದಲಾವಣೆಗಳು, ಅಷ್ಟರಲ್ಲೇ ಯಾವುದೇ ಮೆಡಿಸಿನ್ ಇಲ್ದಲೆ, ಇನ್ಯಾವುದೋ ಬೇರೆ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ದಲೇ ಸಾಕಷ್ಟು ಬದಲಾವಣೆ ಕಂಡು. ಸೊ ವಾತಾವರಣ ತುಂಬ ಚೆನ್ನಾಗಿದೆ. ಇಲ್ಲಿ ಏರ್ ಪೊಲ್ಯೂಷನ್ ಇಲ್ಲ, ವಾಯು ಮಾಲಿನ್ಯ ಇಲ್ಲ, ಬೆಳಕಿನ ಪೊಲ್ಯೂಷನ್ ಇಲ್ಲ. ಆ್ಯಕ್ಚುಲಿ ಅದು ಸುಮಾರು ಜನ ಅಬ್ಸರ್ವ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ. ಬೇರೆ ಕಡೆ ಆದರೆ ನಿಮಗೆ ಲೈಟ್ ಪೊಲ್ಯೂಷನ್ ತುಂಬ ಇದೆ, ಅದು ಕೂಡ ಇಲ್ಲ ಇಲ್ಲಿ. ಜೊತೆಗೆ ಬೆಂಗಳೂರಿಂದ ತೀರಾ ದೂರನೂ ಇಲ್ಲ, ಒಂದು 70-80 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಭಾಳ ಚೆನ್ನಾಗಿದೆ, ಸರಳವಾಗಿದೆ, ಶಾಂತವಾಗಿದೆ. ನನಗೆ ಸಾಕಷ್ಟು ಬದಲಾವಣೆ ಕಂಡಿದ್ದೀನಿ. ಐ ಥಿಂಕ್ ಇಟ್ಸು ಯಾರು ಬೇಕಿದ್ರೂ ಬಂದು ಇರ್ಬೋದು. ಇಲ್ಲಿ ನಾನು ಒಂದು ನೋಡಿದ್ದೇನೆಂದರೆ, ಸುಮಾರು ಜನ 20-30 ವರ್ಷದಲ್ಲೇ ಡಯಾಬಿಟಿಕ್ ಇರೋರು ಅಥವಾ ಪ್ರೀ ಡಯಾಬಿಟಿಕ್ ಇರೋರು ಬರ್ತಾಯಿದ್ದಾರೆ. ನಾನು ಹಳ್ಳಿನಲ್ಲೂ ನೋಡಿದ್ದೀನಿ. 25-30-35 ವರ್ಷದಲ್ಲೇ ಸುಮಾರು ಜನ ಡಯಾಬಿಟಿಕ್ ಇದ್ದಾರೆ. ಸುಮಾರು ಜನ ಇಗ್ನೋರ್ ಮಾಡ್ತಾರೆ. ಅದು ಒಳ್ಳೆಯದಲ್ಲ. ಅದು ಬದಲಾವಣೆ ಮಾಡ್ಕೋಬೇಕು ಅಂದರೆ ನಾವು ನಮ್ಮ ಊಟದ ಕ್ರಮ, ನಿದ್ದೆ ಕ್ರಮ, ಜೊತೆಗೆ ನಮ್ಮ ವ್ಯಾಯಾಮ, ಸ್ವಲ್ಪ ಮಟ್ಟಿನ ಯೋಗ, ಧ್ಯಾನ ಇದ್ದರೆ ಒಳ್ಳೆಯದು. ಅದು ಒಂದು ಬದಲಾವಣೆ ಆಗಬೇಕು ಅಂದರೆ ಇದೇ ಥರ ಒಂದು ವಾತಾವರಣಕ್ಕೆ ಬಂದು ಒಂದು ನಿಧಾನಕ್ಕೆ ಅದು ಬದಲಾವಣೆ ಮಾಡಿಕೊಂಡು ಅದೊಂದು ಹವ್ಯಾಸ ಆಗಬೇಕು. ಹವ್ಯಾಸ ಆದಾಗಲೇ ನಮ್ಮ ಇದೊಂಥರ ಸಸ್ಟೈನ್ ಆಗೋದು, ಅಂದರೆ ಸ್ಥಿರವಾಗೋದು. ನಾವೇನೇ ಬದಲಾವಣೆ ಬಯಸ್ತಾ ಇದ್ದೀವಿ. ಸೊ ನಾನು ಒಟ್ಟಿನಲ್ಲಿ ಏನು ಹೇಳೋದು ಅಂದರೆ, ನೀವು ಏನಾದರೂ ಸಮಸ್ಯೆ ಇದ್ದರೆ ಅಥವಾ ನೀವು ಇವನ್ನು ಪ್ರಿವೆಂಟಿವ್ ಆಗಿ ಏನಾದರೂ ಮಾಡಬೇಕು ಅಂದರೆ ಬಂದು ಇದ್ದೋಗಿ ಒಂದು ಬದಲಾವಣೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಾನು ನೋಡಿದ ಮಟ್ಟಿಗೆ 20 ವರ್ಷದಿಂದ 20-25 ವರ್ಷದಿಂದ ಹಿಡಿದು 80 ವರ್ಷದವರೆಗೂ ಬಂದಿದ್ದಾರೆ. ಇವತ್ತು ಒಬ್ರು ಯಾರನ್ನ ಮಾತಾಡಿಸ್ದೆ, ಅವರು 78 ವರ್ಷ. ಅವ್ರಿಗೇನು ಇದು ಸೊಂಟದ ಬೆನ್ನು ನೋವು, ಸೊಂಟದ ನೋವು ಸಮಸ್ಯೆ ಇದೆ. ಬಟ್ ಸುಮಾರು ಜನ ಬಂದೋಗಿದ್ದಾರೆ. ನಾನು ನೋಡಿದ ಬಹುತೇಕ ಜನ ಸಾಕಷ್ಟು ಒಳ್ಳೆ ಬದಲಾವಣೆ ಕಂಡಿದ್ದಾರೆ ಜಸ್ಟ್ ಒಂದೇ ವಾರದಲ್ಲಿ. ಏನಪ್ಪ ಅಂದರೆ, ಇಲ್ಲಿಂದ ಹೋದ್ಮೇಲೆ ಇದನ್ನು ಸ್ವಲ್ಪ ನಾವು ಇದೇ ರೀತಿ ಮುಂದುವರಿಸಬೇಕು. ಇಲ್ಲದೇ ಇದ್ದರೆ ಅದರ ಪ್ರಯೋಜನ ಬರೋದಿಲ್ಲ. ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ದಿನದ ಮಟ್ಟಿಗೆ. ಏನಿಲ್ಲ ಇಲ್ಲಿ ಹೇಳ್ಕೊಳ್ಳೋದು, ಎಣ್ಣೆ, ಉಪ್ಪು, ಸಕ್ಕರೆ, ಹಾಲಿನ ಪದಾರ್ಥ, ಸ್ವಲ್ಪ ಕೆಲವರಿಗೆ ಗೋಧಿ ಅಥವಾ ಮೈದಾ ಅಂತೂ ಬೇಡ. ಗೋಧಿನೂ ಕೆಲವರಿಗೆ ಅಲರ್ಜಿ ಇರುತ್ತೆ. ಅದನ್ನು ನೋಡಿಕೊಂಡು ಅವರು ಇದು ಉಪಯೋಗಿಸ್ಬೇಕು ಅಂತ. ಭಾಳ ಸರಳವಾದ ಮಾರ್ಗ, ಬಟ್ ಅದನ್ನು ನಾವು ಸ್ವಲ್ಪ ಶಿಸ್ತಾಗಿ ಇದು ಮಾಡಬೇಕು. ಇದ್ರ ಜೊತೆಗೆ ನಾನು 3 ಊಟದಿಂದ 2 ಊಟಕ್ಕೆ ಇಳಿಸಿದ್ದೀನಿ. ಅದು ಕೂಡ ನನಗೆ ಸಹಾಯ ಆಗ್ತಾಯಿದೆ. ಒಂದು 8-9 kg ಕಡಿಮೆ ಆಗಿದ್ದೀನಿ ನನ್ನ ಪೀಕ್ ಇದರಿಂದ. ವೆಯ್ಟ್ಗಿನ್ನ ಓವರಾಲ್ ಒಂಥರ ಎನರ್ಜಿ, ಅಲರ್ಟ್ನೆಸ್ಸು ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸಾಕಷ್ಟು ಬದಲಾವಣೆ ಆಗುತ್ತೆ. ಒಟ್ಟಿನಲ್ಲಿ ಇಲ್ಲಿ ಏನು ಕಲಿತೀವಿ ಅದನ್ನು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗಬೇಕು. ಜೊತೆಗೆ ಒಬ್ಬೊಬ್ಬರು ದೇಹದ ಇದೂ ಕೂಡ ಬೇರೆ ಬೇರೆ ಇರುತ್ತೆ. ಅದನ್ನು ನೋಡಿಕೊಂಡು ನಾವು ಬೇಕು ಅಂದರೆ ಇವ್ರ ಸಲಹೆ ಪಡ್ಕೊಂಡು ಇದು ಮಾಡಬೇಕು. ಇಲ್ಲಾಂದರೆ ನಮಗೆ ಗೊತ್ತಾಗುತ್ತೆ. ಅವರು ಚೆಕ್ ದ ಹ್ಯಾಬಿಟ್ ಅಥವಾ ಅಂತ ಚೆಕ್ ಯುವರ್ ಹ್ಯಾಬಿಟ್ ಅಂತ ಒಂದು ಸಿಂಪಲ್ ಸರಳವಾದ ಸೂತ್ರ ಹೇಳ್ತಾರೆ. ಏನಾದರೂ ಸಮಸ್ಯೆ ಬಂದರೆ ಹಿಂದಿನ ಕೆಲವು ದಿನಗಳಲ್ಲಿ ಏನೇನು ಮಾಡಿದ್ದೀವಿ ಅದರಿಂದ ಏನಾದರೂ ಟ್ರಿಗರ್ ಆಗಿದೆಯಾ ಅಂತೇಳಿ ಯೋಚನೆ ಮಾಡಬೇಕು. ನಿಮಗೆ ಗೊತ್ತಾಗ್ಬೋದು. ಕೆಲವು ಸರಿ ಆಗದೇ ಇದ್ದರೆ ಅದೇನೇನು ಮಾಡಿದ್ದೀರ ಅಂತೇಳಿ ಇವ್ರಿಗೆ ಸರ್ ಕೇಳಿದರೆ ಅವರು ಹೇಳ್ತಾರೆ ಏನಾಗಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ.